ಇದು ಆಯಿಲ್ ಡ್ರಾಪ್ ಅಲ್ಲಿ ಕುಡಿಬೇಕಾಗತ್ತೆ. ಇದು ಏನಕ್ಕಪ್ಪ ಅಂತಂದ್ರೆ ಜ್ವರ, ಥಂಡಿ ಆಗಿರ್ಬೋದು, ಇದು ಕೂಡ ಟಾಕ್ಸಿನ್ ಅಂತ ಸಮಸ್ಯೆಗೆ ಕೂಡ ರಾಮಬಾಣ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಜ್ವರ ಬಂದಿದೆ ಅಂತಂದ್ರೆ ನಾವಿವತ್ತು ಇಲ್ಲದೆ ಇರುವಂತ ಯಾವುದೋ ಒಂದಿಷ್ಟು ಅಲೋಪತಿ ಮೆಡಿಸಿನ್ ಅನ್ನ ಕೊಡ್ತಾ ಇದ್ದೀವಿ ಮಗುಗೆ, ಅದರಿಂದ ಏನಾಗ್ತಾ ಹೋಗುತ್ತಪ್ಪ ಅಂದ್ರೆ ಲಂಗ್ಸ್ ಭಾಗದಲ್ಲಿ ಸಮಸ್ಯೆ ಉದ್ಭವ ಆಗುವಂಥದ್ದು. ಈಗ ಕೋಲ್ಡ್ ಆಗಿದೆ ಅಂದ್ರೆ ಏನು, ಜ್ವರ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೊಳ್ಬೇಕಾಗತ್ತೆ ನಾವು. ಜ್ವರ ಅಂದ್ರೆ ಮನುಷ್ಯನ ದೇಹದಲ್ಲಿರುವಂತ ಪ್ರತಿಯೊಂದು ಅಂಗಾಂಗ ಬಿಸಿಯಾಗಿ ಹೊರ ಸೂಸುವುದನ್ನು ನಾವು ಜ್ವರ ಅಂತ ಕರಿತೀವಿ, ಕರೆಕ್ಟಾ? ಹಾಗೆ ಥಂಡಿ ಅಂದ್ರೆ ಏನಪ್ಪಾ ಅಂದ್ರೆ ದೇಹದಲ್ಲಿ ಕಫದ ಅಂಶ ಹೆಚ್ಚಾದಾಗ ನೀರಿನ ರೂಪದಲ್ಲಿ ಹೋಗುವುದನ್ನು, ಕರಗಿ ಹೋಗುವುದನ್ನು ಥಂಡಿ ಅಂತ ಕರಿಬೇಕು, ಕರೆಕ್ಟಾ? ಇವು ಎರಡೂ ಕೂಡ ನಾವೇನ್ ಮಾಡ್ತೀವಿ, ಆದ ತಕ್ಷಣ ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ ಇದ್ರ ಮೊರೆ ಹೋಗ್ತಾ ಇದೀವಿ. ನಾವು ಅದಕ್ಕೆ ಹೇಳುವಂಥದ್ದು ಸಾಧ್ಯ ಆದಷ್ಟು ಇದನ್ನ ಬಿಡಿ ಅಂತ ಹೇಳುವಂಥದ್ದು. ಈಗ ಇಮಿಡಿಯೇಟ್ಲಿ ಕೋಲ್ಡ್ ಆಗ್ತಾ ಇದೆ ಅಂದ್ರೆ ನನ್ನ ಕಫದ ಅಂಶ ಜಾಸ್ತಿ ಆಗಿದ್ದು ಕರಗಿ ನೀರಾಗಿ ಹೋಗುವಂಥದ್ದು. ನಾವೇನ್ ಮಾಡ್ತಿದ್ವಿ, ಆ ಜಾಗಕ್ಕೆ ಒಂದು ಮಾತ್ರೆನ ತಿನ್ನುವಂಥದ್ದು ಅಥವಾ ಇಂಜೆಕ್ಷನ್ ತಗೊಂಡಾಗ ಏನಾಗುತ್ತೆ, ಮತ್ತೆ ಕಫ ಅಲ್ಲೇ ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಗಟ್ಟಿ 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 ಆಗ್ತಾ ಹೋಗುತ್ತೋ ನಿಮೋನಿಯಾ ಅಂತಕ್ಕೆ ಕಾಯಿಲೆಗೆ ನಾವು ತುತ್ತಾಗುವಂತ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಹೇಳುವಂಥದ್ದು, ಕರೆಕ್ಟಾ? ಆದ್ರೆ ನಾವು ಅದನ್ನ ಏನ್ ಮಾಡ್ಬೇಕಂದ್ರೆ ಕರಗಿಸಿ ಅದನ್ನ ಹೊರಬಿಡುವಂತ ಕೆಲಸ ಮಾಡ್ಬೇಕು, ಕರೆಕ್ಟಾ? ಇದೇನ್ ಮಾಡತ್ತಪ್ಪ ಅಂದ್ರೆ ಕುರ್ಕುಮಿನ್, ತುಳಸಿ, ಸಫ್ರಾನ್ ಅಂಡ್ ಜಿಂಜರ್ ಇದಿಷ್ಟು ಔಷಧಿ ಗುಣ ಇರುವಂತ ಒಂದು ವಸ್ತುಗಳು, ಕರೆಕ್ಟ್ ಅಲ್ವಾ? ಇದನ್ನ ಆಯಿಲ್ ರೂಪದಲ್ಲಿ ರೆಡಿ ಮಾಡಿ ಇದನ್ನ ಡ್ರಾಪ್ ವೈಸ್ ಹಾಕಿ ಕುಡಿಲಿಕ್ಕೆ ಹೇಳ್ತಾರೆ. 200 ml 100 ರಿಂದ 200 ml ನೀರಿಗೆ, ಬಿಸಿ ನೀರಿಗೆ 5 ರಿಂದ 6 ಡ್ರಾಪ್ ಅಷ್ಟು ಹಾಕಿ ಕುಡಿದಾಗ ನನ್ನ ಬಾಡಿ ಒಳಗಡೆ ಟೋಟಲಿ ಏನು ಜ್ವರದ ಅಂಶ ಆಗಿರ್ಬೋದು ಅಥವಾ ಕೋಲ್ಡ್ ಅಂಶನ ಸರಿಪಡಿಸುವಂತ ಕೆಲಸ ಮಾಡುತ್ತೆ. ಇದನ್ನ ಕುಡಿತಾ ಕುಡಿತಾ ಬಂದಾಗ ಒಂದೆರಡು ದಿನ ನಿಮಗೆ ಕೋಲ್ಡ್ ಇಲ್ಲ ಅಂದ್ರೂ ಕೂಡ ಕೋಲ್ಡ್ ಆಗಿ ನೀರಾಗಿ ಕಫ ಕರಗಿ ಹೋಗುವಂಥದ್ದು ಕೂಡ ಆಗಿದೆ. ಇದರಲ್ಲಿ ನಾನು ಮಾಡಿರೋ ಪ್ರಕಾರ, ಕುಡಿದಿರೋ ಪ್ರಕಾರ ಅಷ್ಟು ಒಂದು ಶಕ್ತಿ ಇದಕ್ಕಿದೆ ಅಂತ ಹೇಳ್ಬೋದು.